ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಬಿಸಾಕ್ತಾ ಇದ್ದೀರಾ? ಹಾಗಿದ್ದರೆ ಬಿಸಾಕಬೇಡಿ. ಇನ್ಮೇಲೆ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು, ಇನ್ಯಾವತ್ತೂ ನೀವು ಕಲ್ಲಂಗಡಿ ಸಿಪ್ಪೆನ ಬಿಸಾಕೋದಿಲ್ಲ. ಫಸ್ಟ್ ನೋಡಿ, ಕಲ್ಲಂಗಡಿ ಹಣ್ಣನ್ನು ತಿಂದ ಮೇಲೆ ಅದರ ಸಿಪ್ಪೆನ ನಾವು ಬಿಸಾಕ್ತಿರ್ತೀವಿ. ಬಿಸಾಕೋ ಬದಲು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಆಗುವಷ್ಟು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡಿನಿ. ಅದರಲ್ಲಿ ಕೂಡ ಅರ್ಧ ಭಾಗನ ತೆಗೆದುಬಿಟ್ಟು, ದೊಡ್ಡ ಕಲ್ಲಂಗಡಿ ಹಣ್ಣಿದು ಇದರಲ್ಲಿ 4 ಭಾಗ ಆಗ್ತವೆ. 4 ಭಾಗದಲ್ಲಿ ಅರ್ಧ ಭಾಗನ ತೆಗೆದುಬಿಟ್ಟು ಇದರ ಹಿಂದಿನ ಸಿಪ್ಪೆನ ತೆಗಿತಾ ಇದ್ದೀನಿ. ಈ ರೀತಿ ಹಿಂದಿನ ಸಿಪ್ಪೆನೆಲ್ಲ ಒಂದು, ನಿಮಗೆ ಪೀಲರ್ ಇಲ್ಲ ಅಂತಂದರೆ ನೀವು ಚಾಕುವಿನ ಸಹಾಯದಿಂದಾದರೂ ಈ ಹಿಂದಿನ ಸಿಪ್ಪೆನ ತಗೋಬೋದು. ಇಲ್ಲಿ ಹಿಂದಿನ ಸಿಪ್ಪೆನ ಎಲ್ಲ ತೆಗೆದುಬಿಟ್ಟು ಒಂದು ಕಡೆ ಮಾಡ್ಕೊತಾ ಇಡಿ. ಈ ಒಂದೇ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ದುಡ್ಡು ತುಂಬ ಉಳಿಯುತ್ತೆ. ಹಾಗೆ ಮನೆಯಲ್ಲೇ ಮಕ್ಕಳಿಗೆ ಇಷ್ಟವಾದ ರೆಸಿಪಿನ ಕೂಡ ಮಾಡಿಕೊಡ್ಬೋದು. ನಾನಿಲ್ಲಿ ಇವತ್ತು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಟೂಟಿ ಫ್ರೂಟಿ ಮಾಡ್ತಾಯಿದ್ದೀನಿ. ಟೂಟಿ ಫ್ರೂಟಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ವೇಸ್ಟ್ ಅಂತ ಬಿಸಾಕ್ತಾ ಇರುವಂತಹ ಕಲ್ಲಂಗಡಿ ಹಣ್ಣಿನಿಂದ ಟೂಟಿ ಫ್ರೂಟಿ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ಬೇಕರಿಯಿಂದ ತರುವಂತಹ ಈ ಟೂಟಿ ಫ್ರೂಟಿ ಬದಲು ಮನೆಯಲ್ಲೇ ಮಾಡ್ಕೊಳ್ಳಿ, ಒಂದು ಹೆಲ್ತಿಯಾಗಿ ಮಾಡ್ಕೋಬೋದು. ನೋಡಿ, ಫಸ್ಟು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸೈಜ್ ಬಂದುಬಿಟ್ಟು ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕಿಂತ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು. ಇಲ್ಲಿ ಸೈಜ್ನ ದೊಡ್ಡದಾಗಿ ಕಟ್ ಮಾಡ್ಕೊಳೋದು ಯಾಕಪ್ಪ ಅಂತಂದರೆ, ಒಂದು ಕುದಿ ಬಂದ ತಕ್ಷಣವೇ ಈ ಸೈಜ್ನಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ದೊಡ್ಡ ಸೈಜ್ನೇ ಇಡ್ತಾ ಇರೋದು. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳುವೂ ಬೇಡ, ನೋಡಿಕೊಂಡು ಒಂದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಉದ್ದುದ್ದಕ್ಕೆ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊತಾ ಹೋಗಿ. ಏನಿಲ್ಲ ಅಂತಂದರೂ ನಿಮಗೆ ಆರಾಮ್ಸೆ ಒಂದು 200 ಗ್ರಾಮ್ ಆಗುವಷ್ಟು ನಿಮಗೆ ಟೂಟಿ ಫ್ರೂಟಿ ಸಿಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಂದು ಪೂರ ಕಲ್ಲಂಗಡಿ ಹಣ್ಣಿನಿಂದ ಸಿಗುವಂಥ ಸಿಪ್ಪೆಯಿಂದ ನಿಮಗೆ 100 ಗ್ರಾಮ್ ಆಗುವಷ್ಟು ಟೂಟಿ ಫ್ರೂಟಿ ಸಿಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಅರ್ಧ ಭಾಗದಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ನೀವು ಇಲ್ಲಿ ನೋಡ್ಕೊತಿರ್ಬೋದು ಎಷ್ಟಾಗಿದೆ ಅಂತೇಳಿ. ಇದರಿಂದ ಇನ್ನೂ ಹೆಚ್ಚೆಚ್ಚು ಅಡುಗೆಗಳನ್ನು ಕೂಡ ಮಾಡ್ತಾರೆ. ಹಾಗೆ ಈ ತಿರುಳಿನಿಂದ ದೋಸೆ ಕೂಡ ಮಾಡ್ತಾರೆ, ಚಟ್ನಿ ಕೂಡ ಮಾಡ್ತಾರೆ. ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮನೆಯಲ್ಲಿ ಒಂದು ಹೆಲ್ತಿಯಾಗಿರುವಂಥ ಕಲ್ಲಂಗಡಿ ಹಣ್ಣಿನ ತಿರುಳಿನಿಂದ ಮಾಡಿರುವಂಥ ಅಡುಗೆ ಆಗಿರ್ಬೋದು, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ಟೂಟಿ ಫ್ರೂಟಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಕುದಿಸ್ಕೋಬೇಕಾಗುತ್ತೆ. ಇದರಲ್ಲಿ ಕೇವಲ ಒಂದು ಕುದಿ ಬರಬೇಕಷ್ಟೇ, ಜಾಸ್ತಿ ಏನು ಬೇಡ. ಒಂದು ಕುದಿ ಬಂದರೆ ಇದು ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೂತ್ನೆಸ್ ಆಗುತ್ತೆ. ಸ್ಮೂತ್ನೆಸ್ಸಿಗೋಸ್ಕರ ನಾನಿಲ್ಲಿ ಒಂದು ಕುದಿ ಅಷ್ಟೇ ಮಾಡ್ಕೊಂಡಿರೋದು. ನೋಡಿ, ಇನ್ನೂ ಗಟ್ಟಿ ಇದೆ, ಬರೀ ಒಂದು ಕುದಿ ಬಂದರೆ ಸಾಕಾಗಿತ್ತು. ನೆಕ್ಸ್ಟ್ ಇದನ್ನು ಬಸಿದ್ಬಿಟ್ಟು ಇಟ್ಕೊಳ್ಳೋಣ. ಈ ನೀರನ್ನೆಲ್ಲ ತೆಗೆದು ಇಟ್ಕೊಂಡು ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ ಒಂದು ಅರ್ಧದಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀರಿಲ್ಲಿ ಕ್ವಾಂಟಿಟಿ ಏನು ಜಾಸ್ತಿ ಬೇಕಾಗೋದಿಲ್ಲ. ಜಸ್ಟ್ ಈ ಸಕ್ಕರೆ ಕರಗೋಕ್ಕೆ ಸ್ವಲ್ಪ ನೀರು ಬೇಕು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಕುದಿ ಬಂದ ತಕ್ಷಣವೇ ನಾವು ಏನು ತೆಗೆದಿಟ್ಟಿದ್ವಲ್ವ, ಒಂದು ಕುದಿ ಬಂದು ತೆಗೆದಿಟ್ಟಿರುವಂಥ ಈ ಕಲ್ಲಂಗಡಿ ಹಣ್ಣಿನ ತಿರುಳು ಏನಿದೆ ನೋಡಿ, ಅದನ್ನು ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ. ಈ ಸಕ್ಕರೆ ಮತ್ತು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ತಿರುಳು ಇವೆರಡೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಕುದಿ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವೆರಡೂ ಕೂಡ ಒಂದು ಟೇಸ್ಟ್ ಬರಬೇಕು, ಸ್ವೀಟ್ನೆಸ್ ಬರಬೇಕು, ಇದರಲ್ಲಿ ಅದು ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಇವಾಗ ಇದರಲ್ಲಿರುವ ಸಕ್ಕರೆ ಎಲ್ಲ ಕಮ್ಮಿ ಆಗ್ತಾ ಇದೆ. ಈಗ ಸಕ್ಕರೆ ಕಮ್ಮಿ ಆಗ್ತಾ ಇದ್ದಾಗ ಈ ಫ್ಲೇಮ್ ಏನಿದೆ ಬಂದ್ ಮಾಡ್ಕೋಬೇಕಾಗುತ್ತೆ. ಇವಾಗ ಸಕ್ಕರೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. ಈ ಸಕ್ಕರೆಗೆ ಏನಿದೆ ಗಟ್ಟಿಯಾಗಿದೆ, ಇವಾಗ ಮಿಕ್ಸ್ ಆಗಿದೆ ಅಂತ ಅರ್ಥ. ಈಗ ಇದನ್ನು ಬಂದ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡು ಬಿಡೋಣ. ಒಂದು 5 ನಿಮಿಷಗಳ ಕಾಲ ಇದನ್ನು ಆರೋದಕ್ಕೆ ಬಿಡಬೇಕಾಗುತ್ತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಇವಾಗ ನಾನಿಲ್ಲಿ 2 ಬೌಲಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಎಷ್ಟಾದರೂ ತೊಗೋಬೋದು, ಎಷ್ಟು ಬೌಲಾದರೂ ತೊಗೋಬೋದು. ಕಲರ್ಸ್ನ ಚಾಯ್ಸ್ ನಿಮ್ಮದಾಗಿರುತ್ತೆ. ಇಲ್ಲಿ ಗ್ರೀನ್ ಕಲರ್ ಆಗಿರ್ಬೋದು, ಆರೆಂಜ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಆಗಿರ್ಬೋದು. ನೀವು ಟೂಟಿ ಫ್ರೂಟಿಗೆ ಯಾವ ಕಲರ್ ಇಷ್ಟ ಅನಿಸುತ್ತೋ ಆ ಕಲರ್ನ ನೀವು ಮಾಡ್ಕೋಬೋದು. ಡಾರ್ಕ್ ರೆಡ್ ಕೂಡ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಆರೆಂಜ್ ಕಲರ್ ಮತ್ತು ಯೆಲ್ಲೋ ಕಲರ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದಲ್ಲಿ ನೀವು ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಫುಡ್ ಕಲರ್ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಒಂದು ಟೂಟಿ ಫ್ರೂಟಿ ಅಂದ ತಕ್ಷಣ ಕಲರ್ ಚೆನ್ನಾಗಿದ್ರೇ ತಿನ್ನೋಕೆ ಕೂಡ ಮಜವಾಗಿರುತ್ತೆ, ಹಾಗೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನ್ಯಾಚುರಲ್ ಬೇಕು ಅನ್ನೋ ಹಾಗಿದ್ರೆ ನೀವು ಇಲ್ಲಿ ಬೀಟ್ರೂಟಿನ ಪ್ಯೂರಿ ಏನು ಬರುತ್ತಲ್ವ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಅರಿಶಿನ ಮಿಕ್ಸ್ ಮಾಡ್ಕೋಬೋದು, ನ್ಯಾಚುರಲ್ ಆಗಿ ಬರುತ್ತೆ. ನಾನು ಇಲ್ಲಿ ಫುಡ್ ಕಲರ್ನ ಯೂಸ್ ಮಾಡೋದ್ರಿಂದ ಆರೆಂಜ್ ಕಲರ್ ಮತ್ತು ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ತಿರುಳಿನಿಂದ ಮಾಡಿರುವಂಥ